ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಿಮ್ಮನ್ನ ಒಮಾನ್ನ ಹೈಯೆಸ್ಟ್ ಮೌಂಟೇನ್ ರೇಂಜ್ ಕಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಜಬಲ್ ಶಾಮ್. ನಾವಿರೋ ಜಾಗದಿಂದ ಅಂದರೆ ಮಸ್ಕತ್ತಿಂದ ಜಬಲ್ ಶಾಮು 240 ಕಿಲೋಮೀಟ್ರ್ ದೂರ ಇದೆ. ನಾವಲ್ಲಿಗೆ ತಲುಪಬೇಕು ಅಂದರೆ 3 ರಿಂದ 3.5 ಗಂಟೆ ಸಮಯ ಹಿಡಿಯುತ್ತೆ. ನೀವೆಲ್ಲ ನಾನು ತುಂಬ ಹಳೆ ವಿಡಿಯೋಗಳನ್ನ ನೋಡಿರ್ಬೋದು. ಒಮಾನ್ನಲ್ಲಿ ಈ ಥರ ರೋಡ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಎಲ್ಲೂ ಡ್ಯಾಮೇಜಸ್ ಇರಲ್ಲ. ಹಾಗೆ ಸ್ಟ್ರೀಟ್ ಲೈಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ನಾವು ನಮ್ಮ ಮನೆಯಿಂದ ಹೊರಟಾಗ ಸುಮಾರು 8:30ರಿಂದ 9 ಗಂಟೆ ಆಗಿತ್ತು ಬೆಳಿಗ್ಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬೆಟ್ಟದ ಮೇಲೆ ಬಿಳಿ ಮೋಡಗಳ ನೆರಳು ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಚ್ಚ ಹಸಿರಿನ ವಾತಾವರಣದಲ್ಲಿ ಬೆಳೆದಂತಹ ನನಗೆ ಮೊದಲು ಇಲ್ಲಿನ ಬೆಟ್ಟಗಳನ್ನ ನೋಡಿದ್ರೆ ಎಲ್ಲ ಖಾಲಿ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನಮ್ಮ ಮಲೆನಾಡಲ್ಲಿ ಬೆಟ್ಟಗಳಂದರೆ ನಿಮಗೆ ಗೊತ್ತಿರುತ್ತಲ್ವ, ತುಂಬ ಎತ್ತರವಾದ ಮರಗಳು, ಬಳ್ಳಿಗಳು, ಗಿಡಗಳು ಎಲ್ಲ ಇತ್ತು. ಆದರೆ ಒಮಾನ್ನಲ್ಲಿರುವಂತಹ ಬೆಟ್ಟಗಳಿಗೆ ಯಾವುದೇ ಮರಗಳು ಏನೂ ಬೆಳೀತಾ ಇದ್ದಿಲ್ಲ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಮಲೆನಾಡು. ದಿಸ್ ಇಸ್ ದ ಬ್ಯೂಟಿ ಆಫ್ ಒಮಾನ್. ಇದು ವಾದಿ ಆಲ್ ನಕಾರ್ ಅನ್ನೋ ಒಂದು ಜಾಗ. ವಾದಿ ಅಂದರೆ ನಾವೇನು ನಾಲೆಗಳು ಅಂತ ಕರಿತೀವಲ್ವಾ, ಅದು. ಈ ಜಾಗದಲ್ಲಿ ನಾವೊಂದು ಸ್ವಲ್ಪ ಹೊತ್ತು ಸಮಯ ಕಳೆದ್ವಿ. ಯಾಕಂದರೆ ನಾನು ಒಮಾನ್ನಲ್ಲೇ ಮೊದಲನೇ ಸಲ ಈ ಥರ ವ್ಯವಸಾಯ ಮಾಡೋದನ್ನು ನಾನು ನೋಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಏನೇನು ಬೆಳೆದಿದ್ದಾರೆ ಅಂತ ನೋಡ್ತಾ ಇದ್ವಿ. ನೀವಿಲ್ಲಿ ಹಿಂದೆ ನೋಡ್ತಾ ಇರ್ಬೋದು ಖರ್ಜೂರದ ಮರಗಳು ಅಂದರೆ ಡೇಟ್ಸ್ ಮರಗಳೆಲ್ಲ ತುಂಬ ಇದೆ. ಅದರ ಹಿಂದ್ಗಡೆ ಕಲ್ಲಿನ ಮನೆಗಳು ಸಹ ಇದೆ. ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಶುರುವಾಯಿತು. ಜಬಲ್ ಶಾಮ್ನ ಸನ್ ಮೌಂಟೈನ್ಸ್ ಅಂತ ಸಹ ಕರೀತಾರೆ. ಯಾಕಂದರೆ ಒಮಾನ್ನಲ್ಲಿ ಸೂರ್ಯನ ಕಿರಣಗಳು ಅಂದರೆ ಸನ್ ರೈಸ್ ಫಸ್ಟ್ ಬೀಳೋದು ಜಬಲ್ ಶಾಮ್ಗೆ. ಜಬಲ್ ಶಾಮ್ ಮೌಂಟೇನ್ ರೇಂಜಸ್ಗಳು ಸೀ ಲೆವೆಲ್ಲಿಂದ ಸುಮಾರು 3023 ಮೀಟರ್ ಎತ್ತರದಲ್ಲಿರೋದ್ರಿಂದ ಸೂರ್ಯನ ಕಿರಣಗಳು ಮೊದಲು ಬೀಳೋದು ಜಬಲ್ ಶಾಮ್ಗೆ. ಜಬಲ್ ಶಾಮ್ಗೆ ಹೋಗೋದಕ್ಕೆ 4 ವೀಲ್ ಡ್ರೈವೇ ಆಗಬೇಕು ಅಂತ ಏನಿಲ್ಲ, 2 ವೀಲ್ ಡ್ರೈವಲ್ಲಿ ಸಹ ಹೋಗ್ಬೋದು. ಆದರೆ ತುಂಬ ಜನ 4 ವೀಲ್ ಡ್ರೈವ್ನ ಪ್ರಿಫರ್ ಮಾಡ್ತಾರೆ. ಹಾಗೆ ತುಂಬ ಜನ 2 ವೀಲರ್ ರೈಡ್ ಸಹ ಇಲ್ಲಿಗೆ ಬರ್ತಾರೆ. ಇಲ್ಲೆಲ್ಲ ರೋಡೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಮುಂದೆ ಒಂದು 7 ಕಿಲೋಮೀಟ್ರ್ ರೋಡ್ ಮಾತ್ರ ಈ ಥರ ಅನ್ಪೇವ್ಡ್ ರೋಡ್ಸ್ ಇರುತ್ತೆ. ಸೊ ಹುಷಾರಾಗಿ ಹೋಗಬೇಕು. ಈ ಜಬಲ್ ಶಾಮ್ಗೆ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಸನ್ರೈಸ್ ಫಸ್ಟ್ ಬೀಳೋದ್ರಿಂದ ತುಂಬ ಜನ ಇಲ್ಲಿ ರೆಸಾರ್ಟಲ್ಲಿ ಬಂದು ಸ್ಟೇ ಮಾಡಿಬಿಟ್ಟು ಆ ಸನ್ರೈಸ್ ನೋಡೋದಕ್ಕೋಸ್ಕರನೇ ಬರ್ತಾರೆ. ಹಾಗೆ ಟ್ರಕ್ಕಿಂಗ್ ಸಹ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಾವು ಎಷ್ಟು ಮೇಲೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಈ ಮೌಂಟೇನ್ ರೇಂಜಸ್ಸಲ್ಲಿ ಈ 7 ಕಿಲೋಮೀಟ್ರ್ ಸ್ವಲ್ಪ ಡಸ್ಟ್ ಇರೋದ್ರಿಂದ ಅಂದರೆ ಅನ್ಪೇವ್ಡ್ ರೋಡ್ ಇರೋದ್ರಿಂದ ಕಾರೆಲ್ಲ ಸ್ವಲ್ಪ ಮಣ್ಣಾಗಿ ಧೂಳಾಗಿರುತ್ತೆ. ಹಾಗೆ ನೀವಿಲ್ಲೆಲ್ಲ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಹುಲ್ಲಿನ ಗಿಡಗಳು ಅಥವಾ ಒಂದು ಮುಳ್ಳಿನ ಗಿಡಗಳು ಬಿಟ್ಟರೆ ಯಾವುದೇ ರೀತಿಯ ದೊಡ್ಡ ದೊಡ್ಡ ಮರಗಳು ಸಹ ಇಲ್ಲಿಲ್ಲ. ಏನು ಜಬಲ್ ಶಾಮ್ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಇನ್ನೂ ತೋರಿಸ್ತಾ ಇಲ್ಲ ಅಂತನಾ? ಇವಾಗ ಬರ್ತಾ ಇದ್ದೀವಿ ನೋಡಿ, ಇದೇ ಜಬಲ್ ಶಾಮ್. ಇಲ್ಲಿ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಕೆಳಗಡೆ ಬಿದ್ದರೆ ನಾವೇನು ಹೇಳ್ತೀವಿ ಪ್ರಪಾತಕ್ಕೆ ಬಿದ್ವಿ ಅಂತ, ಆ ಥರ ಕೆಳಗಡೆ ಪ್ರಪಾತನೇ ಇದೆ. ಗಾಡಿ ಪಾರ್ಕ್ ಮಾಡಿದ ತಕ್ಷಣ ನಾನು ನೋಡಿದ್ದೆ ಕಾಫಿ ಶಾಪ್. ಯಾಕಂದರೆ ಇಡೀ ರೋಡಲ್ಲಿ ನಮಗೆಲ್ಲೂ ಒಂದು ಶಾಪ್ ಕಾಣಿಸ್ಲಿಲ್ಲ, ಒಂದು ಪೆಟ್ರೋಲ್ ಬಂಕ್ ಸಹ ಕಾಣಿಸ್ಲಿಲ್ಲ, ಎಲ್ಲೂ ಸಹ ಸಿಗಲ್ಲ ನಿಮಗೆ. ಸೊ ಇಷ್ಟು ಮೇಲೆ ಬಂದು ಕಾಫಿ ಶಾಪ್ ಮಾಡಿದಾರಲ್ಲ, ಒಂದು ಆಶ್ಚರ್ಯದಿಂದ ನೋಡಿದೆ ಅಷ್ಟೇ. ಆಗಲೇ ತುಂಬ ಜನ ಬಂದಿದ್ದರು, ಇನ್ನೂ ಬರ್ತಾನೇ ಇದ್ದರು ಈ ಒಂದು ಒಳ್ಳೆ ಜಾಗ ನೋಡೋದಕ್ಕೆ. ಆದರೆ ಮಕ್ಕಳನ್ನ ಮಾತ್ರ ಇಲ್ಲಿ ತುಂಬ ಜೋಪಾನವಾಗಿ ಇಟ್ಕೋಬೇಕು. ಇದೇ ನೋಡಿ ಜಬಲ್ ಶಾಮ್. ಈ ಜಬಲ್ ಶಾಮ್ನ ಗ್ರ್ಯಾಂಡ್ ಕೆನಾನ್ ಆಫ್ ಅರೇಬಿಯಾ ಅಥವಾ ಗ್ರ್ಯಾಂಡ್ ಕೆನಾನ್ ಆಫ್ ಒಮಾನ್ ಅಂತ ಸಹ ನಾವು ಕರಿತೇವೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಒಮಾನ್. ನಾನು ಎಷ್ಟೋ ಪುಸ್ತಕಗಳಲ್ಲಿ ಓದಿದ್ದೆ ಪ್ರಪಾತ ಅಂತ. ಇದೇನಾ ಪ್ರಪಾತ ಅಂತ ನನಗಿವಾಗ ಭಾಸವಾಯಿತು ಈ ಜಾಗ ನೋಡ್ತಾ ಇದ್ದರೆ. ಈ ಎಲ್ಲ ಬೆಟ್ಟಗಳು ಲೈಮ್ ಸ್ಟೋನಿಂದ ಆಗಿರುತ್ತೆ. ಇಲ್ಲಿ ತುಂಬ ಜನ ಟ್ರಕ್ಕಿಂಗ್ ಮಾಡೋದಕ್ಕೆ ಬರ್ತಾರೆ. ಇಲ್ಲಿ ಟ್ರಕ್ಕಿಂಗ್ ಮಾಡೋರಿಗೆ ತುಂಬ ರೂಲ್ಸ್ ಇದೆ. ಯಾಕಂದರೆ ಏಜ್ ಲಿಮಿಟ್ಸ್ ಇರುತ್ತೆ, ಹಾಗೂ ಹೆಲ್ತ್ ಕಂಡೀಷನ್ಸ್ ಎಲ್ಲ ನೋಡಿಬಿಟ್ಟು ಅವ್ರನ್ನ ಟ್ರಕ್ಕಿಂಗ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಈ ಜಾಗದಲ್ಲಿ ಸೇಫ್ಟಿಗೆ ಅಂತ ಹೇಳಿ ಫೆನ್ಸಿಂಗ್ ಸಹ ಹಾಕಿದ್ದಾರೆ.
ನಾನು ಫಸ್ಟ್ ಟೈಮ್ ಈ ಥರ ಒಂದು ಜಾಗ ನೋಡ್ತಾ ಇರೋದು. ನನಗೇ ತುಂಬ ಭಯ ಆಗ್ತಾಯಿತ್ತು. ಇನ್ನು ಆ್ಯಂಗ್ಸೈಟಿ ಫೀಲಿಂಗ್ಸ್ ಇರೋರಿಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ಇಲ್ಲಿ ತುಂಬ ಜನ ಟ್ರಕ್ಕಿಂಗ್ ಮಾಡ್ತಾರೆ ಅಂತ ಹೇಳಿ, ನಾವು ಮೇಲೆಯಿಂದ ಟ್ರಕ್ಕಿಂಗ್ ಮಾಡೋರನ್ನ ಈ ಥರ ಝೂಮ್ ಮಾಡ್ಕೊಂಡು ನೋಡ್ತಾ ಇದ್ವಿ. ನಿಮ್ಗೆ ಅಲ್ಲಿ ರೋಡ್ ಕಾಣಿಸ್ತಾ ಇದೆ ಒಂದು ಲೈನು, ಅದು ಅಲ್ಲಿ ಟ್ರಕ್ಕಿಂಗ್ ಮಾಡೋರ್ಗಿರುವಂಥ ಒಂದು ರೋಡು. ಅಲ್ಲಿಂದ ತುಂಬ ಜನ ಟ್ರಕ್ಕಿಂಗ್ ಮಾಡ್ತಾಯಿದ್ರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಜಾಗ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.